ಅಡ್ಡಾಡಕ್ಕೆ ಬರಂಗಿಲ್ಲ ನಮ್ಮ ಹಳ್ಳಿನಾಗ ಹಂಗಾಗ್ಬಿಟ್ಟೈತಿ. ಇದಕ್ಕೆ ಹೋದಾಗ ಹೆಂಗೆ ನೋಡ್ತೀವಿ ಭೈರನ್ ಪಾದಕ್ಕೆ ಹೋದಾಗ ಕಾಲು ಇಡಕ್ಕೆ ಬರೋಲ್ದ ಕಲ್ಲು ಮೇಲೆ ನದಿಯೊಳಗೆ ಹಂಗಾಗ್ಬಿಟ್ಟತಿ. ಅಪ್ಪ ಅದಕ್ಕೆ ಇಲ್ಲಿ ರೂಢಿ ಮಾಡ್ಕೊಳಕತ್ತೆ ಅಮ್ಮ ಕಾಲು ಕಲ್ಲು ಚುಚ್ಚುತ್ತಾ ಇರ್ತಾವ ಹಂಗೆ. ಇದು ಹೂವು ಎಷ್ಟು ಚಂದ ಐತೆ ನೋಡಿ ಅಮ್ಮ. ಇದು ಚಿಟ್ಟಿ ಥರ ಇದು ಏನು ಹೆಂಗೆ ಕಾಣಿಸ್ತೈತದು, ಎಷ್ಟು ಚೆನ್ನಾಗೈತಲ್ಲ. ಕಾಡು ಹೂವು ಚಂದ ಭಾಳ ಹರ್ಕೊಳ್ಳೋಣ ಎರ್ಸಕ್ಕೆ ಬರ್ತೈತೆ ನೋಡಿ. ಕಾಯಿ ನೋಡಿ ಹೆಂಗದಾವು ಕಾಯಿನ ಮೊಗ್ಗಿನ ಇವು. ನನಗೇನು ಗೊತ್ತು ಎಂಥ ಕಾಯನ ಇವು. ಮೇಲೆ ಮತ್ತೆ ಪ್ಯಾಕ್ ಆಗ್ಯಾವ ನೋಡು. ನೋಡಿ ಕಲಂಗಡಿ ಹಣ್ಣು ಎಂಥದ್ದು ಹಣ್ಣು ಬಂದೈತಿ. ಹೂವು ಚಂದ ಇರೋದವು ಬೇರೆ ಅದಕ್ಕಿನ್ನ. ಇಲ್ಲ ನಮ್ಮ ಮನೆಗೆ ಲಾಸ್ಟ್ ಇದ್ದಾವೆ ನಮ್ಮ ಮನೆ ಇರೋದ ನಮ್ಮದು ಅಲ್ಲ. ಅಲ್ಲಿ ಮುಂದೆ ಯಾವ ಇಲ್ಲ ಆ ಕಡೆ ಇದೆ ಲಾಸ್ಟ್ ಮನೆ. ಮಾರ್ನಿಂಗ್ ವಾಕ್. ಕೆಲಸ ಬಿಟ್ಟು ಬಂದು ವಾಕ್ ಮಾಡೋಣ. ಮಾರ್ನಿಂಗ್ ವಾಕ್. ಇಲ್ಲೆಲ್ಲ ಬರೀ ಬೆಂಕಿ ಹೆಚ್ಚಿ ಸುಡ್ತಾರೆ ನೋಡಿಷ್ಟು. ಹೀಗೆ ಸುಡಬೇಡಿ ಅಂತಂದು ಕಸದ ಗಾಡಿ ಒಳಗೆ ಹೇಳ್ತಿರ್ತಾರೆ. ಪ್ಲಾಸ್ಟಿಕ್ ಅದು ಸುಟ್ರೆ ಪ್ರಾಬ್ಲಮ್ಮನ. ಇಂಥದ್ದೆಲ್ಲ ಗಿಡಕ್ಕೆ ಹಚ್ಚಿದ್ರೆ ಏನಾಗಂಗೆ ಕಾಣಲ್ಲ. ಕಾಯಿ ಚಳಕಾಯಿನ ಕಣಂಗೆ ಕಾಣ್ತದೆ ಸೇಮ್ ನೋಡಿಲ್ಲ. ಅದು ಬೇರೆ ಎಂಥವೇನಪ್ಪ ಇವು ಎಲ್ಲ. ಚಿನ್ನಿ ಶೇರ ಅಂತ ಇರ್ತಾವಂತಲ್ಲ ಅಂಥವಿದ್ರೆ ಅದವು. ಯಾವ್ಯಾವ ಗಿಡ ಹುಡುಕೊಂಡು ಅಡ್ಡಾಡ್ತೀನಿ. ಅದರಿಂದ ಏನು ಯೂಸ್ ಐತೆ? ಅದರಿಂದ ಮುಖ ಫಳ ಫಳ ಹೊಳಿತೈತೆ, ಗೋಲ್ಡ್ ಕಲರ್ ಬರ್ತೈತೆ ಅಂತ. ಆಮೇಲೆ ಈ ಎಲೆ ಶಾಂಪೂ ಥರ ಯೂಸ್ ಮಾಡ್ಬೋದು ಅಂತಂದು ಹೇಳಕತ್ತಿದ್ರಲ್ವ. ಏನಾಯ್ತು ಇದಕ್ಕೆ ಬೆಳಗ್ಗೆ ತಂಪಾಗಿತ್ತು. ಕಳ್ರು ಬಂದಾರ. ಸಿಗಾಕೊಂಡದ ದೂರ ಐತಿ ಸಮೀಪ ಎಲ್ಲ. ಇದನ್ನ ರುಬ್ಬಿಕೊಂಡು ಶಾಂಪೂನ ಬೇಡ ಅಂತ ಇದನ್ನ ತಲೆಗೆ ಹಚ್ಕೋಬೋದು, ನೈಸ್ ಆಗ್ತಾವ ಕೂದಲ. ಆಮೇಲೆ ಈ ಹೂ ತಿಕ್ಕೊಂಡ್ರೆ ಗೋಲ್ಡ್ ಕಲರ್ ಕಪ್ ಇರೋದೆಲ್ಲ ಹೋಗ್ತೈತಿ. ಮತ್ತು ಕಾಲಿಗೆ ಹಚ್ಕೊಂಡ್ರೆ ಕಾಲು ನೋವು ಹೋಗ್ತಾವ ಅಂತ ಇದನ್ನು ಜಜ್ಜಿ ಹಚ್ಕೊಂಡ್ರೆ ಅಷ್ಟೇ. ಮತ್ತೇನು ಗೊತ್ತಿಲ್ಲ ನಂಗೆ ಅದನ್ನು ಬಿಟ್ಟರೆ. ಮೊಣಕಾಲು ನೋವು ನಾಯಿ ಎಲ್ಲೋದ್ರೂ ಬೆನ್ನತ್ತವ. ಹೋಗ್ರೆ ನಾನೇನು ಹಾಕಿಲ್ಲ ನೋಡಿ ಮತ್ತೆ ಬರ್ತಾವೆ. ಅಲ್ಲಿಯೂ ಇರುವೆ ಕರೆಯದಲ್ಲೇ ಎಲ್ಲ ಕಡೆಗೆ ಬರುವೆ. ಮತ್ತೇನು ಸಕ್ಕರೆ ಡಬ್ಬದಲ್ಲೂ ಇರುವೆ. ಅಷ್ಟೇ. ಅವಾಗ ಭಾಳ ಚೆನ್ನಾಗಿ ಬರ್ದಿದ್ವಿ, ಅದು ಈಗ ನೆನಪ ಆಗೋಲ್ದು. ಮರಳಿ ಮರಳಿ ಯತ್ನವ ಮಾಡುತ್ತಲಿರುವೆ. ಏನು ಆಮೇಲೆ ಅಷ್ಟೇ, ಮರಳಿ ಮರಳಿ ಯತ್ನ ಮಾಡ್ತಾನೇ ಇರ್ತದೆ ಅದು. ಆಮೇಲೆ ಶಿಸ್ತಿನ ಸಿಪಾಯಿ ಅದು, ಲೈನಾಗಿ ಹೋಗ್ತಿರ್ತಾವೆ. ಮನುಷ್ಯರಿಗೆ ಬರೋದಿಲ್ಲ ಅದು ಶಿಸ್ತು. ಆಮೇಲೆ ಯತ್ನ ಮಾಡೋದು ದೌಡನೆ ಹೋಗಿ ಕಳ್ಕೊಂಬಿಡ್ತಾರೆ. ಇವು ಯಾಕೆ ಅಲ್ಲಿ ಇಲ್ಲಿ ಓಡಾಡುತ್ತೆ? ಇವು ಕರೆ ಇರಿಬಲ್ಲ ಕೆಂಪಿರಿವು ಸ್ವಲ್ಪ ಮನುಷ್ಯರಂಗೆ ಲೈನಾಗಿ ಇಲ್ಲ. ಕರೆ ಇರಿಬಿ ಅಂದರೆ ಲೈನ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬೆಳಗ್ಗೆ ಎದ್ದು ಕಸ ಗುಡಿಸೋದು ರೆಕಾರ್ಡ್ ಮಾಡ್ತಾಯಿದ್ವಿ. ಅದಕ್ಕೆ ಒಂದು ಜೋಕ್ ಹೇಳಿದ, ನಾನು ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಹುಡ್ಕೊಂಡಿದ್ರೆ ಗೌರ್ಮೆಂಟ್ ಜಾಬ್ ಆಗ್ತಿತ್ತು ಅಂತ. ಅದು ಇದರಲ್ಲಿ ರೆಕಾರ್ಡ್ ಆಗಿಲ್ಲ, ಅದಕ್ಕೆ ಹಾಕ್ತಾಯಿದ್ದೀನಿ.
ಗಿಡಗಳು ನಿಲ್ಬೇಕಂತ ಕೇಳಲ್ಲ, ನಾವೇ ಹಾಕ್ಬೇಕು. ಹಸಿರಿಂದ ಉಸಿರು ನಮಗೆ ಉಸಿರು ಕೊಡ್ತಾವು. ಬಾದಾಮಿ ಸುಮ್ಮನೆ ಹೂ ಉದುರೋದು ಎಲೆ ಉದುರೋದು. ಬಾದಾಮಿ ಗಿಡ ಅದಲ್ಲ ಹಾಂ, ಎರಡು ಅವ ಮೂರು ಹಾಕ್ತಾರೆ. ಒಳ್ಳೆ ಮ್ಯಾಲೆ ಕೊಡ್ತೈತಿ. ನಮ್ಮ ಹೋಟ್ಲ್ ಮುಂದೆ ಇರೋದು ಇದೆ, ಅದರಲ್ಲಿ ಜಾಗ ಎಲ್ಲದಕ್ಕೆ ಅದು ಆಗಲ್ಲ, ಅದು ಬೆಳೆಯವಲ್ಲ. ಯಾರು ತಗೊಂಡು ಮಾರ್ತಾರೆ ರೋಡ್. ನೀರು ಬಿಟ್ಟ ಮೇಲೆ ರಂಗೋಲಿ ಹಾಕ್ತಾಯಿದ್ವಿ, ಕ್ಲಿಪ್ ಹಾಕ್ತಾಯಿದ್ದಿಲ್ಲ. ನಮ್ಮವ್ವ ಹೆಂಗೆ ಬೈತಾಳೆ ನನಗೆ ಅಂತ ಒಂದು ಸಣ್ಣ ತುಣುಕು ತೋರಿಸ್ತೀನಿ. ನೆಕ್ಸ್ಟ್ ಆಡಿಯೋ ಕೇಳಿ. ಹಂಗಲ್ಲ, ಕ್ರಾಸ್ ತಗೋ ಅಂತ ಹೇಳತ್ತೇನೆ ನಾನು. ಈ ಕಡೆ ತಗೊಳ್ಳಿ. ಥೂ, ಈ ನಡುವಿನ ಚುಕ್ಕಿಗೆ ತಗೋ, ಇಲ್ಲಿ ಉಳ್ದೈತಂತ. ಹಾಂ, ಹಾಕಿ ನೀ ಫಸ್ಟ್ ಹಿಂಗೆ ಈ ಕಡೆ ಒಂದು ಹಾಕು. ಈ ಕಡೆ ಇದೆ ಉಳ್ದೈತ. ಹಾಂ, ಹಂಗೆ ಉಲ್ಟಾ ಹಾಕ್ತೀಯಲ್ಲೇ ನೀನು. ಡೈಮಂಡ್ ಶೇಪ್. ಈಗ ಅಲ್ಲೊಂದು ಗೆರಿ ತಗೊಂಡ್ಮೇಲೆ ಅದ್ರ ವಿರುದ್ಧ ಒಂದು ಗೆರಿ ಬರಲ್ಲ ಇಲ್ಲಿ. ಇಲ್ಲ, ಅಲ್ಲಿ ರೌಂಡಕ್ಕೆ ತಗೋ. ಅಲ್ಲಿ ಹಿಂಗೆ ಅಂದಲ್ಲಿ ಈಗ ಅದು ರೌಂಡ್ಗೆ ಮಾಡ್ಕೋ. ಏನು ಅರ್ಥನ ಆಗಲ್ಲ ಲೈವ್ ಇದು. ಇಲ್ಲಿ ಹಿಂಗೆ ರೌಂಡ್ಗೆ ಹಾಕೋ. ಇಲ್ಲಿ ಕೊನೆಗೂ ನಮ್ಮಮ್ಮ ರಂಗೋಲಿ ಹೇಳ್ಕೊಡ್ಲಿಲ್ಲ, ಹಾಕೋಕ್ಕೂ ಬರಲಿಲ್ಲ ತನಗೂ. ಅದಕ್ಕೆ ತನಗೆ ಇಷ್ಟ ಬಂದಿದ್ದು ಹಾಕಿದ್ದಾರೆ. ಹೊರಗಡೆ ಹೋಳಿ ಹಬ್ಬದ್ದು ರಂಗೋಲಿ ಜಗಳಾಡ್ಕೊಂಡು ಡಿಸೈಡ್ ಮಾಡಿಕೊಂಡು ಹಾಕಿ ಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ವರ್ಷ ನಾವು ಬಣ್ಣದ ಹಬ್ಬ ಏನೂ ಆಡಲಿಲ್ಲ. ನೀವು ನಿಮ್ಮ ಮನೆಯಲ್ಲಿ ಆಡ್ತೀರಾ, ಯಾವ ಥರ ಆಚರಿಸಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಗಣೇಶಾಯ ನಮಃ. ಅಸ್ಯ ಶ್ರೀರಾಮ ರಕ್ಷ दातारं सर्वसम्पदां लोकाभिरामं श्रीरामं भूयो भूयो नमाम्यहं वर्जनं भवबीजानां मार्जनं सुखसम्पदां तर्जनं यमदूतानां रामनामेति गज्जनं रामो राजमयी सदा विजयते रामं रमेशं भजे रामेणाभिहता निशाचरचमो रामाय तस्मै नमः रामनास्ति परायणं परतरं रामस्य दासोऽस्म्यहं रामे चित्तलयः सदा भवतु मे गो रामनामोदर राम रामेति रामेति रमे रामे मनोरमे सहस्रनाम तत्तुल्यं श्रीरामनाम वरानने इति श्रीबुधकौशिकरुचि ऋषिविरचितं श्रीरामरक्षास्तोत्रं सम्पूर्णं श्री सीतारामचन्द्रार्पणमस्तु. ಪೂಜೆ ಮುಗಿಸಿ ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಕಡುಬು ಮಾಡೋಣ ಅಂತ ಹಿಟ್ಟು ಕಲಿಸ್ತಾ ಇದ್ದೀವಿ. ಹೋಳಿಗೆ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ಕಟ್ಟಿನ ಸಾರು ಮಾಡೋಕ್ಕೆ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಮಸಾಲೆ ಎಲ್ಲ ಹುರ್ಕೊಂಡು ಪ್ರಿಪೇರ್ ಮಾಡಿಕೊಂಡು ಇದು ಮಸಾಲೆ ತೊಳೆದು ಉರಿಯೋ ಸ್ಟೈಲ್ ವಿಚಿತ್ರ. ನನ್ನ ಕೇಳೋರು ಯಾರು? ನಾವು ಮಾತ್ರ ಶಾವಿಗೆ ಹಾಕಿ ಖೀರ್ ಮಾಡ್ತೇವೆ, ಅವರು ಅಕ್ಕಿ ಹಾಕಿ ಖೀರ್ ಮಾಡ್ಕೊತಾರೆ. ಅಡುಗೆ ಮನೇಲಿ ಹಾಗೆ ಮಾತಾಡ್ಕೊತ ಕಡುಬು ಆಮೇಲೆ ಸಾರಿಗೆ ಒಗ್ಗರಣೆ ಹಾಕಿ ಪ್ರಿಪೇರ್ ಮಾಡಿದ್ವಿ. ಇಲ್ಲಿ ಸ್ಯಾಂಬರ್, ಇಲ್ಲಿ ಪೂರಿ, ಕಡುಬು ಮಾಡ್ಯಾರ. ಆಮೇಲೆ ಇಲ್ಲಿ ಪಚಡಿ, ಕೋಸಂಬರಿ ಪಚಡಿ ಎರಡು ಅಷ್ಟು ಅಡುಗೆ ಮಾಡಿ ಎಡೆ ಹಿಡಿದು ಊಟ ಮಾಡಿದ್ವಿ. ಇಷ್ಟೇ ನಾವು ಹಬ್ಬ ಮಾಡಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.